ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಒಂದು ಝೆನ್ ಕಥೆಯನ್ನ ಹೇಳ್ತಾ ಇದ್ದೀನಿ. ಜಪಾನಿನ ಒಂದು ಮುಖ್ಯವಾದ ಯುದ್ಧದಲ್ಲಿ ಸೈನ್ಯ ಬಹುತೇಕ ನಾಶ ಆಗಿದ್ರೂ ಕೂಡ ಸೈನ್ಯಾಧಿಕಾರಿಗೆ ತಾವು ಗೆಲ್ತೀವಿ ಅನ್ನುವಂತಹ ಭರವಸೆ ಇರುತ್ತೆ. ಆದರೆ ಸೈನಿಕರಿಗೆ ಸಂಶಯ ಇರುತ್ತೆ. ಯುದ್ಧವನ್ನು ಮುಂದುವರಿಸಬೇಕು ಅಂತ ಸೈನ್ಯಾಧಿಕಾರಿ ನಿರ್ಧಾರ ಮಾಡ್ತಾರೆ. ಸೈನ್ಯ ಯುದ್ಧಕ್ಕೆ ತೆರಳುವಾಗ ದಾರಿಯಲ್ಲಿ ಒಂದು ದೇವಾಲಯ ಸಿಗುತ್ತೆ. ಅಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನ ಮಾಡ್ತಾರೆ. ಪ್ರಾರ್ಥನೆ ಮುಗಿದ ಬಳಿಕ ಸೈನ್ಯಾಧಿಕಾರಿ ತನ್ನ ಕಿಸೆಯಿಂದ ಒಂದು ನಾಣ್ಯವನ್ನ ಹೊರತೆಗೆದು, ಸೈನಿಕರೇ, ಈ ನಾಣ್ಯ ನಾನೀಗ ಚಿಮ್ತೀನಿ. ಅದರ ಮುಂಭಾಗ ಕಂಡ್ರೆ ಅಂದ್ರೆ ಅದರ ಹೆಡ್ ಬಿದ್ರೆ ನಾವು ಗೆಲ್ತೀವಿ, ಒಂದು ವೇಳೆ ಹಿಂಭಾಗ ಅಂದ್ರೆ ಟೈಲ್ ಬಿದ್ರೆ ನಾವು ಸೋಲ್ತೀವಿ, ನೋಡೋಣ ಅಂತೇಳಿ ನಾಣ್ಯವನ್ನ ಚಿಮ್ತಾನೆ. ಎಲ್ರೂ ಸಹ ಕುತೂಹಲದಿಂದ ಯಾವ್ದು ಬೀಳ್ಬೋದು ಅಂತ ನೋಡ್ತಾ ಇರ್ತಾರೆ. ನಾಣ್ಯದ ಮುಂಭಾಗ ಅಂದ್ರೆ ಹೆಡ್ ಬೀಳತ್ತೆ. ಆಗ ಎಲ್ರಿಗೂ ಕೂಡ ಸೈನಿಕರಲ್ಲಿ ಒಂದು ಭರವಸೆ ಮೂಡುತ್ತೆ, ನಾವು ಗೆದ್ದೇ ಗೆಲ್ತೀವಿ, ದೇವರೇ ನಮಗೆ ಆಶೀರ್ವದಿಸಿದಾನೆ ಅಂತೇಳಿ. ಅವರು ಶತ್ರುಗಳೊಂದಿಗೆ ತುಂಬಾ ವೀರಾವೇಶದಿಂದ ಹೋರಾಡಿ ಯುದ್ಧದಲ್ಲಿ ಗೆಲುವು ಸಾಧಿಸ್ತಾರೆ. ಗೆದ್ದ ನಂತರ ಸೈನಿಕರು ಹೇಳ್ತಾರೆ, ವಿಧಿಯನ್ನ ಯಾರು ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಆ ಸೈನ್ಯಾಧಿಕಾರಿ, ಹೌದು ನಿಜವಾಗಿಯೂ ಅಂತೇಳಿ ತನ್ನ ಕಿಸೆಯಲ್ಲಿ ಚಿಮ್ಮಿದ್ನಲ್ವ ಆ ನಾಣ್ಯ, ಅದನ್ನ ಮತ್ತೊಮ್ಮೆ ತೆಗೆದು ತನಗೆ ತಾನೇ ನೋಡ್ಕೊಳ್ತಾನೆ. ಆ ನಾಣ್ಯದ ಎರಡೂ ಬದಿ ಕೂಡ ಹೆಡ್ಡೇ ಇರುತ್ತೆ. ಸೈನಿಕರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸುವ ಸಲುವಾಗಿ ಸೈನ್ಯಾಧಿಕಾರಿ ಈ ಒಂದು ತಂತ್ರವನ್ನ ಮಾಡಿರ್ತಾನೆ.